4% ಅಷ್ಟೇ ಜನ ಟ್ಯಾಕ್ಸ್ ಕಟ್ತಿರೋದಂತೆ ಅಂತ. ನಾವು ಯಾರು ಟ್ಯಾಕ್ಸ್ ಕಟ್ಟಿ ನಾನು ಬಂದು ಹೇಳಕ್ಕೆ ಶುರು ಮಾಡಿದೆ, ಇಲ್ಲಪ್ಪ ನೀವು ಒಂದು ಟೀ ಕುಡಿದ್ರೆ ಟ್ಯಾಕ್ಸ್ ಕಟ್ತೀರಾ, ಒಂದು ದೋಸೆ ತಿಂದರೆ ಟ್ಯಾಕ್ಸ್ ಕಟ್ತೀರಾ, ಮನೆಗೇನೋ ಒಂದು ಟೂತ್ ಪೇಸ್ಟ್ ಅಂದರೆ ಟ್ಯಾಕ್ಸ್ ಕಟ್ತೀರಾ, ನಿಮ್ದೆಲ್ಲ ದುಡ್ಡು ಇದು. ಆಮೇಲೆ ಒಳ್ಳೆ ಉಪೇಂದ್ರ ಕೇವಲ 3 ಗಂಟೆ ಸಿನಿಮಾಕ್ಕೋಸ್ಕರ ಕಲ್ಪನೆ ಮಾಡ್ತಕ್ಕಂಥ ಒಂದು ಕಥೆನ ಎಂಟೈರ್ ಸಮಾಜದಲ್ಲಿ ಹರಡಿ ಜನರನ್ನ ಕನ್ಫ್ಯೂಸ್ ಮಾಡಿ ಪುಕ್ಸಟ್ಟೆ ಉಂಡೆ ನಾಮ ತಿಕ್ಕಿ ಈ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿಯಲು ಹೊರಟಿರ್ತಕ್ಕಂಥ ಒಬ್ಬ ಕಲಾವಿದ. ಸಂವಿಧಾನದ ಗಂಧ ಗಾಳಿ ಗೊತ್ತಿಲ್ಲ, ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗಗಳ ಅರಿವಿಲ್ಲ. ಓದೋ ಟೈಮಲ್ಲಿ ಸರಿಯಾಗಿ ಓದ್ದೆ ಸಿನಿಮಾದ ಬಗ್ಗೆ ಯೋಚನೆ ಮಾಡಿ ಒಂದು 4 ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟು ಆಮೇಲೆ ಜನಗಳನ್ನ ಕನ್ಫ್ಯೂಸ್ ಮಾಡಿ ತಾನೇನೋ ಅತ್ಯಂತ ಬುದ್ಧಿವಂತ ಅಂತ ಬಿಂಬಿಸ್ಕೊಳ್ಳಕ್ಕೆ ಹೊರಟಿರ್ತಕ್ಕಂಥ ಈ ಉಪೇಂದ್ರನ ನಿಜವಾದ ಅಸಲಿ ಮುಖ ಈಗ ಗೊತ್ತಾಗುತ್ತೆ. ಚಂದ್ರಚೂಡ್ ತಮ್ಮ ಇಂಟರ್ವ್ಯೂನಲ್ಲಿ ಅದ್ಭುತವಾದ ಒಂದು ಕ್ವಶನ್ ಕೇಳ್ತಾರೆ. ಆ ಕ್ವಶನ್ಗೆ ಸಾಹೇಬ್ರು ಮಾಡ್ತಕ್ಕಂಥ ಉತ್ತರ, ನೀಡ್ತಕ್ಕಂಥ ಉತ್ತರ ಅವರನ್ನೇ ಕನ್ಫ್ಯೂಸ್ ಮಾಡ್ಬಿಟ್ಟು ಹೇಮಾಸ ಉತ್ತರ ನೀವೇ ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಸರ್, ಈಗ ನಿಮ್ಮ ಪಾರ್ಟಿಯ ಮೆಂಬರ್ ಸರ್, ನಾನು ನೀಟ್ ಕ್ಯಾನ್ಸಲ್ ಆಗಿದೆ ಸರ್ ಇವತ್ತು. ಹೌ ಐ ಹ್ಯಾವ್ ಟು ರಿಯಾಕ್ಟ್ ಸರ್? ನಾನು ಯಾರಿಗೂ ಕೇಳಲಿ ಸರ್? ಈಗ ನೀವೇನ್ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ನನ್ನ ಅಭಿಪ್ರಾಯ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೋದು ಸರ್. ಹೇಳ್ಕೊಳ್ಳಿ ಸೌಮ್ಯ, ಅಷ್ಟೇ. ನೀವ್ ಯಾಕೆ ಇನ್ನೊಬ್ಬರನ್ನ ಬಯಸ್ತೀರಾ? ನಿಮ್ಗೊಬ್ಬ ಲೀಡರ್ ಬೇಕಾ? ಇಲ್ಲ ಸರ್, ನಾನು ಕೇಳ್ತಾ ಇರೋದು ಒಂದು ಸಿಸ್ಟಮ್ ಸರ್. ಇದರಲ್ಲಿ ಒಂದು ಕ್ರೊನಾಲಜಿ ಅಂತೂ ಇದ್ದೇ ಇದೆ ಸರ್. ವಿಧಾನಸೌಧಕ್ಕೆ ಒಬ್ಬನೇ ಸರ್ ಹೋಗೋದು ಒಂದು ಕ್ಷೇತ್ರದಿಂದ, ಒಬ್ಬನೇ ಹೋಗಕ್ಕಾಗೋದು, ಎಲ್ರೂ ಹೋಗಕ್ಕಾಗಲ್ಲ. ಅವನ್ನ ಪ್ರತಿನಿಧಿ ಅಂತ ನಾವು ಕರಿತಾ ಇದೀವಿ, ನೀವು ಸೇವಕ ಅಂತ ಕರಿತಾ ಇದೀರಾ. ನಮ್ಮ ಸರ್ವಿಸ್ ಎರಡು ಒಂದೇ ಸರ್ ಇದೆ. ನಾನು ಎಲ್ಲರನ್ನು ಕರ್ಕೊಂಡು ಹೋಗತ್ರ ಹೇಳ ನಿಮ್ಗೆ? ಅಲ್ಲ ಸರ್, ಈ ಪ್ರಶ್ನೆ ಕರೆಂಟ್ ಇವೆಂಟ್ಸ್ ಬಿಡಿ. ಕರೆಂಟ್ ಇವೆಂಟ್ ನೀವ್ ಯಾವ್ದೋ ಒಂದು ಇಶ್ಯೂ ಹೇಳ್ತೀರಾ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಸರ್, ನಾನು ನಿಮ್ಮ ಅಭಿಪ್ರಾಯನ ಕೇಳ್ತಾ ಇಲ್ಲ. ಇನ್ನೇನು ಸರ್, ನಾನ್ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದೀನಿ. ನೀವು ವೋಟರ್ಸ್ ಸಮಸ್ಯೆ ಇದೆ ನಂಗೆ ಗೊತ್ತು ಸರ್. ಅದು ಈ ವೋಟರ್ಸ್ ಸಮಸ್ಯೆ ಇರುವಾಗ ಇಷ್ಟು ಕೋಟಿ ಜನಸಂಖ್ಯೆಯ ಜನ ಇದನ್ನ ಹೇಗ್ ನೋಡ್ಬೇಕು? ಇದು ಪರ್ಯಾಯ ಏನು? ವೋಟರ್ಸ್ ಸಮಸ್ಯೆ ಅಂತ ನಾನು ಹೇಳ್ತಿಲ್ಲ. ಕೆಲವು ವೋಟರ್ಸ್ ಗಳು ಈ ಡೌಟ್ ಗಳು ಕೇಳ್ತಾರಲ್ಲ, ಅವ್ರ ಡೌಟೇ ಸಮಸ್ಯೆ ಅಂತ ಹೇಳ್ತಾ ಇರೋದು. ನನಗೇನ್ ಡೌಟ್ ಇಲ್ಲ ಸರ್ ನಿಮ್ ಬಗ್ಗೆ. ಬಟ್ ಡೌಟ್ ಇಲ್ಲ ಸಮಸ್ಯೆನೇ ಇರಲ್ಲ ನಿಮ್ಗೆ. ನಾನ್ ಕೇಳ್ತಾ ಇರೋದು ಈ ಹೋರಾಟ ಹೆಂಗ್ ಮಾಡೋಣ ಸರ್ ಪ್ರಜಾಕೀಯದಿಂದ ಅಂತ ಕೇಳ್ತಾ ಇದೀನಿ. ಏನ್ ಹೋರಾಟ? ಫಸ್ಟ್ ನೀಟ್ ಸಮಸ್ಯೆ, ಒಂದ್ ನಿಮಿಷ. ಫಸ್ಟ್ ಹೋರಾಟ ಗಿರಾಟಲ್ಲ ಎರಡನೇದು ಬಿಡಿ. ಫಸ್ಟ್ ನೀವ್ ಇದನ್ ಸರಿ ಮಾಡಿ. ಏನ್ ಹೇಳಿ, ಇದನ್ ಸರಿ ಮಾಡಿ. ನಿಮ್ ವಾಯ್ಸ್ ಬೆಲೆ ಕೊಡೋ ಅಂತ ಒಂದು ಸಿಸ್ಟಮ್ ತನ್ನಿ ಸರ್. ಇಲ್ಲಿ ಮನೆ ಉರಿತಾ ಇದೆಯಲ್ಲ ಸರ್, ತಗದಾಗ ಅಂತ ಇಶ್ಯೂಸ್ ಗಳಿದೆಯಲ್ಲ ಸರ್, ಬೆಲೆ ಏರಿಕೆ ಇದೆ, 106 ಇಶ್ಯೂಸ್ ಗಳಿದೆ ಸರ್. ನನಗೆ ಏನ್ ಮಾಡ್ಬೇಕು ನಾನು ಇವಾಗ? ನೀವಲ್ಲ ಸರ್, ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇಲ್ಲ. ಯಾರನ್ನ ಕೇಳ್ಬೇಕು ನೀವು ಸೇವಕ, ನಾನು ಸೇವಕ ಪ್ರಜಾಕೀಯದಲ್ಲಿ. ಬಿಡಿ, ನಂದು ಬಿಟ್ಟು ಬಿಡಿ. ಯಾರನ್ನ ಅಟೆಂಡ್ ಮಾಡೋಣ ಅಂತ ಕೇಳ್ತಾ ಇದೀನಿ. ಇವಾಗ ಏನ್ ಪರಿಸ್ಥಿತಿ ಬಂದಿದೆ, ನೀವು ಸೆಲೆಕ್ಟ್ ಮಾಡಿ ಕಳಿಸಿದೀರಾ, ಮಾತಾಡಕ್ಕೆ ಆಗ್ತಾ ಇಲ್ಲ ನಿಮ್ಗೆ, ಕೇಳಕ್ಕೂ ಆಗ್ತಾ ಇಲ್ಲ. ಸೊ ಆಸ್ ಪರ್ ಉಪೇಂದ್ರ ಅಷ್ಟೇ ಸಿಇಟಿ ತರದ ಇಶ್ಯೂಸ್ಗಳು ಅಥವಾ ಬೇರೆ ಯಾವುದೇ ತರದ ಬೆಲೆ ಏರಿಕೆ ಇಶ್ಯೂಸ್ಗಳು ಬಂದಾಗ ನಮ್ಮ ಕೆಲಸ ಏನು, ಒಬ್ಬ ಸೇವಕನ ಕೆಲಸ ಏನು ಅಂತ ಅಂದ್ರೆ ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಒಪಿನಿಯನ್ ಹೇಳ್ಬಿಡೋದಂತೆ, ಇನ್ನುಳಿದಿದ್ನ ಬೇರೆಯವ್ರು ನೋಡ್ಕೊಬಿಡ್ತಾರಂತೆ. ದಟ್ಸ್ ಎನಫ್. ಈ ತರದೊಂದು ಐಡಿಯಾಲಜಿ ಸಾಹೇಬ್ರದು. ಇಷ್ಟೇ ಅಲ್ಲ, ಇವರು ಐಡಿಯಾಲಜಿಲಿ ಯಾವ್ದೊಂದು ರಿಯಾಲಿಟಿ ಶೋನಲ್ಲಿ ಶಿವರಾಜ್ ಕುಮಾರ್ ಒಂದು ಪ್ರಶ್ನೆ ಕೇಳ್ತಾರೆ, ಆಫ್ಟರ್ ಸಿಎಂ ನೀವು ಸಿಎಂ ಆದ ತಕ್ಷಣ ಏನ್ ಮಾಡ್ತೀರಿ ಅಂತ. ಈ ಮನುಷ್ಯ ತಕ್ಷಣ ಹೇಳ್ಬಿಡ್ತಾರೆ, ನಾನು ವಿಧಾನಸೌಧಕ್ಕೆ ಬೀಗ ಹಾಕ್ಸ್ಬಿಡ್ತೀನಿ. ಎಷ್ಟು ಹಾಸ್ಯಾಸ್ಪದ ಅಲ್ವಾ? ವಿಧಾನಸೌಧ ಬೀಗ ಹಾಕ್ಸೋದು ಯಾಕೆ ಹಾಕ್ಸ್ತೀರಿ ಅಂತ ಕೇಳಿದ್ರೆ, ಅದು ರಾಜಕೀಯದಲ್ಲಿ ರಾಜರು ಕಟ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತೆ. ಆ ರಾಜರ ವ್ಯವಸ್ಥೆ ನಮ್ಗೆ ಇಷ್ಟ ಇಲ್ವಂತೆ, ಅದಕ್ಕೆ ಇವರು ಅಲ್ಲಿ ಸಂಪೂರ್ಣ ಬೀಗ ಹಾಕ್ಸ್ಬಿಟ್ಟು ಜನಗಳ ಹತ್ರ ಬಂದ್ಬಿಟ್ಟು ಕೇಳ್ತಾರಂತೆ. ಜನಗಳು ಪ್ರಶ್ನೆನ, ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನ ಪ್ರತಿದಿನ ಬಂದು ವಾಟ್ಸಪ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕಂತೆ, ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕಂತೆ, ಯಾವ್ದೋ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಮಾಡ್ಬೇಕಂತೆ. ಅದರ ಆಧಾರದ ಮೇಲೆ ಇವರು ಕೆಲಸ ಮಾಡ್ತಾ ಹೋಗ್ತಾರಂತೆ. ಇಲ್ಲಿ ಜನರೇ ರಾಜರಂತೆ, ರಾಜಕಾರಣಿಗಳು ಮಹಾರಾಜರಂಗ್ ಆಗ್ಬಿಟ್ಟಿದಾರಂತೆ. ಈ ಮಹಾರಾಜರಂಗಾಗಿರ್ತಕ್ಕಂಥ ಜನಗಳನ್ನ ನಾವು ತಿರಸ್ಕಾರ ಮಾಡ್ಬಿಟ್ಟು ಪ್ರಜೆಗಳನ್ನೇ ರಾಜರು ಮಾಡ್ತಕ್ಕಂಥ ಪರಿಸ್ಥಿತಿ ಬರಬೇಕಂತೆ. ಈ ಪ್ರಜೆಗಳು, ಪ್ರಜಾಪ್ರಭುತ್ವ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟ್ಗೆ ಇದು ಆಂಟಿ ಡೆಮೋಕ್ರೆಟಿಕ್ ಅಂತ ನನಗೇನೋ ಅನ್ಸುತ್ತೆ. ಉಪೇಂದ್ರ, ಯು ಆರ್ ನಾಟ್ ಗೋಯಿಂಗ್ ಟು ಟೆಲ್ ರಿಯಾಲಿಟಿ ಬಗ್ಗೆ ನೀವು ಮಾತೇ ಆಡ್ತೀರಾ ಅಂತ ನನಗನ್ಸುತ್ತಪ್ಪ. ಬಟ್ ನಿಮ್ಮನ್ನ ಸಮರ್ಥನೆ ಮಾಡ್ಕೊಳ್ತಿರ್ತಕ್ಕಂಥ ಸಾಕಷ್ಟು ಅಭಿಮಾನಿಗಳು ನೀವು ಪರವಾಗಿ ಐಡಿಯಾಲಜಿ ಸೂಪರ್, ಐಡಿಯಾಲಜಿ ಏನೋ ದಿ ಬೆಸ್ಟ್ ಇದೆ, ಎಲ್ಲ ಎಂಟೈರ್ ರಾಜಕಾರಣಿಗಳ ಮುಖವಾಡ ಕಳ್ಚೋಗ್ಬಿಡುತ್ತೆ, ಇವರೇ ಸರಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ತುಂಬಾ ಪ್ರಮೋಟ್ ಮಾಡ್ತಿದ್ದಾರೆ. ನನಗಂತೂ, ನಾನು ನಿಮ್ಮ ಪ್ರಜಾಕೀಯದ ಆಪ್ ನೋಡಿದ್ದೀನಿ ಅಂಡ್ ನೀವು ಮೀಡಿಯಾಗಳಲ್ಲಿ ಬಂದು ವಿಧ ವಿಧವಾಗಿ ಕೊಡ್ತಿರ್ತಕ್ಕಂಥ ಇಂಟರ್ವ್ಯೂಗಳನ್ನೆಲ್ಲ ನೋಡಿದ್ದೀನಿ. ಯಾರಾದ್ರೂ ಒಂದು ಪರ್ಫೆಕ್ಟ್ ಕ್ವಶನ್ ಕೇಳಿದ್ರೆ ನೀವು ಕ್ಲಿಯರ್ ಆಗಿ ಆನ್ಸರೇ ಮಾಡಲ್ಲ.
ಸುಮ್ಮನೆ ಯಾವುದೋ ಒಂದು ಉತ್ತರ ಹೇಳ್ತೀರಿ, ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಕನ್ಫ್ಯೂಸ್ ಮಾಡ್ಬಿಟ್ಟು ಅವ್ರು ಕೇಳಿರೋ ಪ್ರಶ್ನೆ ಕನ್ಫ್ಯೂಸ್ ಮಾಡ್ಬಿಡ್ತೀರಿ. ಸೊ ಅವಾಗ ಸಾರ್ ನೀವು ಬುದ್ಧಿವಂತರು ಸಾರ್, ನಿಮ್ಮ ಹತ್ರ ನಾವು ಮಾತಾಡಕ್ಕಾಗುತ್ತಾ ಸಾರ್ ಅಂತ ಆ ಮೀಡಿಯಾದವರು ಆಂಕರ್ಗಳು ಸರೆಂಡರ್ ಆಗ್ಬಿಡ್ತಾರೆ. ಅಲ್ಲಿಗೆ ನೀವು ಮತ್ತೆ ಬೇರೆ ಕ್ವಶನ್ಗೆ ಹೋಗ್ಬಿಡ್ತೀರಿ. ಕ್ಲಾರಿಟಿ ಇಲ್ಲ ನಿಮ್ಮಲ್ಲಿ. ಕೇವಲ 3 ಗಂಟೆಗಳ ಸಿನಿಮಾದ ಕತೆ ಫ್ಲಾಪ್ ಆಗ್ಬಿಟ್ರೆ ಏನು ಆಗಲ್ಲ ಉಪೇಂದ್ರ ಅವರೇ. ಆದ್ರೆ ಸೊಸೈಟಿಲಿರ್ತಕ್ಕಂಥ ಸಮಸ್ಯೆಗಳು ಶತಮಾನಗಳಿಂದ, ನೂರಾರು ವರ್ಷಗಳು, ದಶಕಗಳಿಂದ ಬಂದಿರತಕ್ಕಂಥ ಸಮಸ್ಯೆಗಳು, ಈ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ರಿಯಲ್ ಬ್ಲೂ ಪ್ರಿಂಟ್ ಏನ್ ನಿಮ್ದು ಅದನ್ನ ಹೇಳಿ. ಅದನ್ನೇ ಅಲ್ವಾ ಚಂದ್ರಚೂಡ್ ಅವ್ರು ಕೇಳಿದ್ದು, ನೀವೇನ್ ಆನ್ಸರ್ ಮಾಡಿದ್ರಿ ಅದಕ್ಕೆ? ಆಮೇಲೆ ನಿಮ್ಮ ಇತ್ತೀಚಿನ ಒಂದು ಸ್ಟ್ರಾಂಗ್ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ, ರಾಜಕಾರಣದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ರಾಜರಾಗ್ಬಿಟ್ಟಿದ್ದಾರೆ, ಅವರನ್ನ ಮಾತಾಡ್ಸಕ್ಕೆ ನಮಗೆ ಭಯ ಆಗ್ತಿದೆ. ಅವರು ತುಂಬಾ ಶ್ರೀಮಂತರು, ಅವ್ರನ್ನ ಮಾತಾಡ್ಸಕ್ ಆಗ್ತಾ ಇಲ್ಲ. ಈ 2-3 ಲಕ್ಷ ಬರ್ತಕ್ಕಂಥ ಜನಸೇವಕರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಮ ಪ್ರಶ್ನೆ. ಈಗ ನಮ್ಗೇನು ಅಷ್ಟೊಂದು ಕಾಣಿಸ್ತಿಲ್ಲಪ್ಪ ಕಂಪ್ಲೇಂಟ್. ಈಗ ಇರ್ಬೋದು ನಿಮ್ಮ ವಿಷಯದಲ್ಲಿ ಕೆಲವೊಂದು ಬೆಳವಣಿಗೆ ರಾಜಕಾರಣಿಗಳಿರ್ಬೋದು, ಅವ್ರು ಮಾತಾಡ್ಸೋದು ಕಷ್ಟ ಆಗುದು, ಯಾಕಂದ್ರೆ 1000 ಕೋಟಿ ಒಡೆಯರಾಗಿದ್ದಾರೆ, ಒಪ್ಕೊಳ್ಳೋಣ. ಅದು ರಾಜಕಾರಣದಲ್ಲೇ ದುಡಿದು ಅವರು 1000 ಕೋಟಿ ಒಡೆಯರಾದ್ರ, ಅಥವಾ ತಮ್ಮ ಸ್ವಂತ ಉದ್ಯಮದಿಂದ, ನೀವು ಬೇರೆ ಉದ್ಯಮದಿಂದ ಬಂದ್ರಲ್ಲ, ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದಿರತಕ್ಕಂಥ ಉದ್ಯಮದಲ್ಲಿ ಲಕ್ಷಾಂತರ ಹಣ ಸಂಪಾದಿದಿರಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಆಸ್ತಿ ಅಸೆಟ್ ಎಲ್ಲ ಮಾಡಿಕೊಂಡು ಈಗ ಅದೆಲ್ಲ ಆದ್ಮೇಲೆ ರಾಜಕಾರಣ ಮಾಡಬೇಕು ಅಂತ ಬಂದಿದ್ದೀರಿ. ಅದೇ ತರ ಬೇರೆಯವರು ಕೂಡ ಬೇರೆ ಬೇರೆ ಉದ್ಯಮ ಮಾಡಿಕೊಂಡು ತಮ್ಮ ಸಂಸಾರ, ತನ್ನ ಮನೆ ಮಕ್ಕಳು, ತಮ್ಮ ತಲೆಮಾರುಗಳು ಕೂತು ತಿಂದು ಆಗುವಷ್ಟು ವಿಚಾರಗಳನ್ನ ಸಂಪಾದನೆ ಮಾಡಿ, ಆಸ್ತಿಗಳನ್ನ ಸಂಪಾದನೆ ಮಾಡಿ ಅವರು ಎಲ್ಲ ಸೆಟಲ್ಡ್ ಆದ್ಮೇಲೆ ನಾನು ಅಟ್ಲೀಸ್ಟ್ ಒಂದು ಜನಸೇವೆ ಮಾಡೋಣ ಅಂತ ಬಂದಿದ್ದೇನೆ ಅಂತ ಭಾವಿಸೋಣ. ಈಗ ನಮ್ಮ ಚಿಕ್ಕನಾಯ್ಕನಲ್ಲಿ ಸುರೇಶ್ ಬಾಬು ಅವ್ರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ. ಇದಾದ್ಮೇಲೆ ಈ ವಿಡಿಯೋನ ಅದು ಅಪ್ಲೋಡ್ ಮಾಡ್ತೀನಿ. ಅವರು ಜನಗಳ ಹತ್ರ ಬಂದು ಆ ಕ್ಷೇತ್ರದಲ್ಲಿ ಯಾವುದೊಬ್ಬ ವ್ಯಕ್ತಿಗೆ ಯಾವುದೋ ಒಂದು ಸಣ್ಣ ಗಾಯ ಆಗಿರುತ್ತೆ, ಅವರು ಮಾತಾಡ್ತಕ್ಕಂಥ ಪರಿಣಾಮ ನೋಡಿ ಈ ವಿಡಿಯೋದಲ್ಲಿ ಅದು ನಿಮಗೆ ಗೊತ್ತಾಗುತ್ತೆ. ಇದಾದ ನಂತರ ಅದ್ರ ಬಗ್ಗೆ ನಾವು ಮಾತಾಡೋಣ. ಇರ್ಲಿ ಬಿಡ, ಹಂಗೆ ಇರಲಿ. ಏನಾಗೈತೆ? ಒಂದು ಸಣ್ಣದ ಗುಳ್ಳೆ ಆಗಿ ಅಯ್ಯೋ, ಒಂದು 7-8 ಲಕ್ಷ ಯಾಕೆ ಏನಂತಾರೆ ಡಾಕ್ಟರ್? ಎಲ್ಲ ಹಿಂಗ್ ಕೊಳ್ತಾ ಐತಿ ಇಲ್ಲಿ ಈಗ ವಾಸಿ ಆಗ್ತಿರಂಗೈತಲ್ಲ? ಇಲ್ಲ, ಇನ್ನು ಚೆಕಪ್ ಒಂದು ತಿಂಗಳಾಯ್ತು ಹಾಸ್ಪಿಟಲ್ ಶ್ರೀನಗರಲ್ಲಿ. ನಾವು 2-3 ಸಲ ತಿಂಗಳಿಂದ ಇದ್ದು ಸ್ವಾಮಿ. ಬಿಲ್ ಸರ್ ಕೊಡಿ, ಇಲ್ಲೆಲ್ಲ ಬಿಲ್ಲೆಲ್ಲ ಇದೆ. ಎಲ್ಲ ಕೊಡೋಕೆ ಇಲ್ಲ, ನಾನು ಮಾಡಿಸ್ಕೊಡ್ತೀನಿ. ಮೇಜರ್ ಒಂದು 5 ಲಕ್ಷ ಕೊಡಿಸ್ತೀನಿ. ಮಾಡ್ಬೋದು. ಎಷ್ಟು ಖರ್ಚಾಗುತ್ತೆ? 7 ಲಕ್ಷ ರೂಪಾಯಿ ಆಗಿದೆ. 5 ಲಕ್ಷ ಕೊಡಿಸ್ತೀನಿ, ಕೊಡಿಲಿ. ಹಾಂ, ನನಗೆ ಬಿಲ್ಸ್ ಕೊಡ್ತೀನಿ ಎಲ್ಲ ಕೊಡಪಲ್ಲಿ. ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಹಾಕಿ ಕೊಡಿಲಿ, ಮಾಡಿಸ್ತೀನಿ ಬಿಡಿ. ಧೈರ್ಯವಾಗಿರೋ ಪಾಪ. 3 ಜನ ಮಕ್ಕಳು ಸ್ವಾಮಿ, ಏನು ಇಲ್ಲ. ನಾನು ಬರ್ತೀನಿ, ಮನೆಗೆ ಕರ್ಕೊಂಡು ಹೋಗಿಲ್ಲ, ನಾನು ಮಾಡ್ತೀನಿ ಪಾಪ.